ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿರೋದು ಮಾರ್ಬಲ್ ಸ್ಪಿನಾಚಲ್ಲಿ ಹೇಗೆ ಬಜ್ಜಿ ಮಾಡೋದು ಅಂತ, ಅಂದರೆ ಬಾಯಿ ಬಸ್ಲೆ ಸೊಪ್ಪಲ್ಲಿ ಹೇಗೆ ಬಜ್ಜಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಬಾಯಿ ಬಸ್ಲೆಯಿಂದ ಬಾಯಲ್ಲಿ ಗುಳ್ಳೆ ಆದರೆ ಮತ್ತು ಹೀಟ್ ಬಾಡಿ ಇರೋರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಕ್ಯಾನ್ಸರ್ ಪೇಷಂಟು ಕೂಡ ಈ ಥರ ತಿಂತಾರೆ. ನಮ್ಮ ಮನೆ ಹಿಂದ್ಗಡೆ ತೆಂಗಿನ ಮರಕ್ಕೆ ನಾವು ಹಬ್ಬಿಸಿದ್ವಿ, ಅದರಲ್ಲಿ ನಾನು ಕಿತ್ಕೊಂಬಂದಿದ್ದೀನಿ ನೋಡಿ. ಬಾಯಿ ಬಸ್ಲೆ ಸ್ವಲ್ಪ ಕಿತ್ಕೊಂಬಂದಿದ್ದೀನಿ. 2 ಹಾಗಲಕಾಯಿ ಬಿಟ್ಟಿತ್ತು. ಹಾಗಲಕಾಯಿ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಇದರಲ್ಲಿ ಬಜ್ಜಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಾಯಿ ಬಸ್ಲೆ ಇದರಲ್ಲಿ ನೋಡಿ, ಈ ಥರ ಬೋಂಡದ ಹಿಟ್ಟು ಬರುತ್ತೆ. ಅದ್ರ 3 4 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನು ಜೀರಿಗೆ, 1/4 ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 1 ಟೇಬಲ್ ಸ್ಪೂನು ಮತ್ತು ಮ್ಯಾಗಿ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಮ್ಯಾಗಿ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಆದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನಾನು ಒಂದು ಸಣ್ಣ ಕಡಾಯಿ ತೊಗೊಂಡು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಯಾರ್ಯಾರು ನೋಡ್ತಾ ಇದ್ದೀರೋ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ಗಂಟೆ ನೋಡಿ, ಮಿಸ್ ಮಾಡಬೇಡ್ರಿ. ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ನಿಮಗೆ ನೀರು ಹಾಕ್ಕೊಳ್ಳೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗಿಬಿಡುತ್ತೆ ನೋಡಿ. ಬ್ಯಾಟರ್ ಯಾವ ಥರ ಇರಬೇಕು ಅಂದರೆ ಈ ಥರ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ತುಂಬ ಗಟ್ಟಿ ಇದ್ರೆ ಏನಾಗಿಬಿಡುತ್ತೆ, ಅದು ಬಾಯಿ ಬಸ್ಲೆ ಇರುತ್ತಲ್ಲ, ಅದು ತೆಳ್ಳಗಿರುತ್ತೆ. ಅದು ಎಲೆ ಅದು ಹಿಟ್ಟು ಏನಾಗ್ಬಿಡುತ್ತೆ, ದಪ್ಪ ಆಗಿಬಿಡುತ್ತೆ. ಅದು ಅಷ್ಟು ಸರಿ ಹೋಗಲ್ಲ. ಹಾಗಾಗಿ ಕರೆಕ್ಟಾಗಿರಬೇಕು. ನಾನು ಸನ್ಪ್ಯೂರ್ ಆಯಿಲ್ನ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಇವಾಗ ಎದ್ದು ಬಿಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಸಾಯಂಕಾಲ ನಾನು ಮಾಡ್ತಿರೋದು. ಅನ್ನ ಟೊಮೆಟೊ ರಸ ಮಾಡಿದ್ದೆ. ಅದರಲ್ಲಿ ನಾನು ಈ ಥರ ಬಾಯಿ ಬಸ್ಲೆ ಸೊಪ್ಪಲ್ಲಿ ನಾನು ಇದು ಮಾಡ್ಕೊತಾ ಇದ್ದೀನಿ, ಎಲೆಯಲ್ಲಿ ಬಜ್ಜಿ. ಮತ್ತು ಸಾಂಬಾರು ಕೂಡ ಮಾಡ್ತಾರೆ ಇದರಲ್ಲಿ. ಸಾಂಬಾರು ಮತ್ತು ಕರಿ ಎಲ್ಲ ಮಾಡ್ತಾರೆ. ತುಂಬಾ ಒಳ್ಳೆಯದು ಇದು ಹೀಟ್ ಬಾಡಿ ಇರೋರಿಗೆ. ಹಳ್ಳಿ ಕಡೆ ಏನು ಮಾಡ್ತಾರೆ, ಬಾಯಲ್ಲೆಲ್ಲ ಗುಳ್ಳೆ ಆಗಿದ್ದರೆ ಗಂಟೆ ಅದರಲ್ಲಿ ಮುಕ್ಕಳಿಸ್ಬಿಟ್ಟು ಹುಟ್ಟಿತಾರೆ. ಆಗಿನ ಕಾಲದಲ್ಲಿ ಹಂಗೆ ಮಾಡ್ತಿದ್ರಂತೆ. ಇವಾಗ ಹೀಟ್ ಬಾಡಿ ಇರೋರು ಏನು ಮಾಡ್ತಾರೆ, ಆಯಿಂಟ್ಮೆಂಟ್ ಸಿಗುತ್ತೆ ಬಾಯಲ್ಲಿ ಗುಳ್ಳೆ ಆಗಿದ್ದರೆ. ಅದಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು, ಬೇಗನೆ ಕಡಿಮೆ ಆಗುತ್ತೆ. ಸ್ವಲ್ಪ ವಿಡಿಯೋ ನಾನು ಮಾಡಿ ಹಾಕೋದು ಲೇಟ್ ಆಯಿತು. ಇದು ನಾನು ಮಾಡ್ಕೊಂಡು ತಿಂದು ನೆಕ್ಸ್ಟ್ ಡೇನೇ ನನಗೆ ಬಾಯಲ್ಲಿ ಗುಳ್ಳೆ ಫುಲ್ ಕಡಿಮೆ ಆಗಿತ್ತು. ಚಿಕ್ಕದಾಗಿ ಊಟನೂ ಕೂಡ ತಿನ್ನೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಗುಳ್ಳೆ ಆಗಿಬಿಟ್ಟಿತ್ತು ಬಾಯಲ್ಲಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಮಕ್ಕಳಿಗೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ನಾನು ಲೋ ಫ್ಲೇಮಲ್ಲಿ ನಾನು ಇದನ್ನು ಮಾಡ್ತಾ ಇರೋದು ಬಜ್ಜಿ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ನಮ್ಮ ಮನೇಲಿ ನನ್ನ ಮಗಳಿಗೆ ಎಲ್ರಿಗೂ ಇಷ್ಟ ಆಯಿತು ಫ್ರೆಂಡ್ಸ್. ನನ್ನ ಮನೇಲಿ ಇವತ್ತು ಹೊಸ ಮೆಂಬರ್ ಬಂದಿದ್ದಾರೆ. ಮಳೆಗಾಲದಲ್ಲಿ ಒಂದು ಪುಟಾಣಿ ಆಮೆ ಸಿಕ್ಕಿತ್ತು, ಅದನ್ನು ತೊಗೊಂಬಂದಿದ್ದೀವಿ ಮನೇಲೇ ಸಾಕೋದಕ್ಕೆ. ಅದಕ್ಕೆ ಟರ್ಟಲ್ ಅಂತ ಹೆಸರಿಟ್ಟಿದ್ದೀನಿ. ನನಗಂತೂ ಈ ಥರ ಪ್ರಾಣಿಗಳು, ಈ ಥರ ಕೋಳಿ, ನಾಯಿ ಮರಿ ಅಂದ್ರೆಲ್ಲ ಇಷ್ಟ ತುಂಬ. ನನಗೊಂಥರ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮನೇಲಿ ಒಂದು ಹೊಸ ಮೆಂಬರ್ ಬಂದಿರೋದು. ಫ್ರೆಂಡ್ಸ್, ಬಜ್ಜಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಈ ಥರ ಮಳೆ ಟೈಮಲ್ಲಿ ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡೋದು ಬಜ್ಜಿ ಎಲ್ಲ ಜಾಸ್ತಿ ಈ ಥರ ಕೋಲ್ಡ್ ವೆದರ್ ಇದ್ದಾಗ. ಕಾಲೆಲ್ಲ ಎಳ್ತಾ ಬರುತ್ತೆ ಫ್ರೆಂಡ್ಸ್, ಅಷ್ಟು ಇಲ್ಲಿ ಥಂಡಿ ಇರುತ್ತೆ ನೆಲ. ಗ್ರಾನೈಟ್ ಇದ್ದರೆ ಫುಲ್ ಇನ್ನೂ ನೆಲ ಎಳೆಯುತ್ತೆ. ಗ್ರಾನೈಟ್ ಇಲ್ಲ ಅಂದ್ರೂ ಫುಲ್ಲು ಎಷ್ಟು ಎಳೆಯುತ್ತೆ ಅಂದರೆ ಕೈ ಕಾಲೆಲ್ಲ ಅಷ್ಟು ಕೋಲ್ಡ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಗ್ರಾನೈಟ್ ಇದ್ದರೆ ಸಾಕ್ಸ್ ಹಾಕ್ಕೊಂಡ್ಬಿಡ್ಬೇಕು, ಅಷ್ಟು ಶೀತದ ವಾತಾವರಣ ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಈ ಥರ ಯಾರಾದರೆ ಅಪರೂಪಕ್ಕೆ ನನ್ನ ಇಂಟ್ರೆಸ್ಟ್ ಏನಾದ್ರು ಬಂದರೆ ಈ ಥರ ಮಾಡಿ ಕೊಡ್ಬೋದು. ಇವಾಗ ಸಡನ್ನಾಗಿ ಮನೇಲಿ ಏನು ಮಾಡೋದು ಅಂತ ಯೋಚನೆ ಮಾಡೋರು ಈ ಥರ ಸ್ಪಿನಾಚ್ ಮಾರ್ಬಲ್ ಇದ್ದರೆ ಮಾಡ್ಕೊಂಡು ತಿನ್ಬೋದು. ಬಾಯಿ ಬಸ್ಲೆಗೆ ಸ್ಪಿನಾಚ್ ಮಾರ್ಬಲ್ ಅಂತಾರೆ. ಆ ಥರ ಏನಾರು ಇದ್ದರೆ ಅದರಲ್ಲಿ ಮಾಡಿಕೊಡ್ಬೋದು. ತುಂಬ ಕೆಲವ್ರಿಗೆ ಗೊತ್ತಿರೋಲ್ಲ ಈ ಥರ ಬಜ್ಜಿ ಮಾಡೋದು ಈ ಎಲೆಯಲ್ಲಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.